ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗ ಪ್ರಕಟಣೆ 20ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ 20ನೇ ಅಧ್ಯಾಯ 11ನೇ ವಚನ. ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ: ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ದೇವರು ತಾನೇ ತನ್ನ ಆತ್ಮನ ಮೂಲಕ ಈ ವಾಕ್ಯಗಳನ್ನು ನಮ್ಮ ಗ್ರಹಿಕೆಗೆ ಹೆಚ್ಚಾಗಿ ತರಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ಓದಿದಂತೆ ವಾಕ್ಯದ ಭಾಗ ಬಹಳ ಮಹತ್ವವನ್ನು ಪಡೆದುಕೊಳ್ಳುವಂತ ದೇವರ ವಾಕ್ಯ. ನಾವು ಓದಿದಂತೆ ಈ ವಾಕ್ಯದ ಭಾಗ ಇದೊಂದು ಮಹತ್ವದ ದೇವರ ವಾಕ್ಯವಾಗ್ತದೆ. ಕಾರಣ ಇದರ ಕುರಿತು ಕೆಲವರು ಹೀಗೆ ಹೇಳ್ತಾರೆ: ಇದನ್ನ ಕೊನೆಯ ನ್ಯಾಯ ತೀರ್ಪು, ಫೈನಲ್ ಜಡ್ಜ್ಮೆಂಟ್. ಹಾಗಾದ್ರೆ ನಮ್ಗೆ ಅರ್ಥವಾಗಬೇಕು, ಕೊನೆಯ ನ್ಯಾಯ ತೀರ್ಪು ಎಂಬುದಾಗಿ ಇದು ಕರೆಸಿಕೊಳ್ಳುವುದಾದರೆ ಹಾಗಾದ್ರೆ ವಿಧ ವಿಧವಾಗಿ ನ್ಯಾಯ ತೀರ್ಪು ಈಗಾಗಲೇ ಅಸ್ತಿತ್ವದಲ್ಲಿ ಇದೆ ಎಂಬುದು ನಮಗೆ ಗೊತ್ತಾಗಬೇಕು. ಆದ್ರೆ ಅವುಗಳ ಗ್ರಹಿಕೆ ನಮಗೆ ಬೇರೆ ಬೇರೆ ವಿಧದಲ್ಲಿ ಅವಶ್ಯವಿದೆ. ದೇವರು ನಮಗೆ ಕೆಲವೊಂದನ್ನ ಮನವರಿಕೆ, ನಮ್ಮನ್ನು ಶಿಕ್ಷಣಕ್ಕೆ ಒಳಪಡಿಸೋದಕ್ಕಾಗಿ, ಕೆಲವು ಸಂಗತಿಗಳನ್ನ ನಮ್ಮ ಮನವರಿಕೆಗೆ ತರುವುದಕ್ಕಾಗಿ ಕರ್ತನು ಕೆಲವು ಕಾರ್ಯಗಳನ್ನ ಮಾಡ್ತಾನೆ. ಇದರೊಂದಿಗೆ ನಾವು ದೇವರ ವಿಧ ವಿಧವಾದ ನ್ಯಾಯ ತೀರ್ಪನ್ನ ವಾಕ್ಯದುದ್ದಕ್ಕೂ ಓದ್ತಾ ಬರ್ತವೆ. ಪ್ರಕಟಣೆ ಪುಸ್ತಕ 1ರಲ್ಲಿಯೇ ವಿಶೇಷವಾಗಿ ಆರಂಭದಲ್ಲಿ ನಾವು 6ನೇ ಅಧ್ಯಾಯದಿಂದ ಮುದ್ರೆ ನ್ಯಾಯ ತೀರ್ಪು ಅಥವಾ ಒಂದು ಸುಳ್ಳಿಲಿ 7 ಮುದ್ರೆ ಇರ್ತದೆ, ಅದು ಒಂದೊಂದು ಮುದ್ರೆ ಒಡೆಯುವಾಗಲೂ ನಡೆಯುವ ಸಂಭವಗಳನ್ನ ಗಮನಿಸುವಾಗ ಅದನ್ನ ಮುದ್ರೆ ನ್ಯಾಯ ತೀರ್ಪು ಅಂತಲೂ, ಅದರ ನಂತರದಲ್ಲಿ ತುತೂರಿಗಳ ಊದುವಾಗ ನಡೆಯುವಂತಹ ಸಂಭವಗಳನ್ನ ತುತೂರಿ ನ್ಯಾಯ ತೀರ್ಪು ಅಂತಲೂ, ಅದ ನಂತರ ಪಾತ್ರೆಗಳನ್ನ ಒಯ್ಯುವಾಗ ನಡೆಯುವಂತಹ ಸಂಗತಿ, ಪಾತ್ರೆಯಲ್ಲಿ ಇದ್ದದನ್ನ ಒಯ್ಯುವಾಗ ಭೂಮಿಯಲ್ಲಿ ಆಗುವಂತಹ ವಿವಿಧ ಸಂಭವಗಳನ್ನ ಪಾತ್ರೆ ನ್ಯಾಯ ತೀರ್ಪು ಅಂತಲೂ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುವುದುಂಟು. ಹೀಗೆ ವಿಧ ವಿಧವಾಗಿರುವಂತಹ ನ್ಯಾಯ ತೀರ್ಪುಗಳಲ್ಲಿ ಈಗ ನಾವು ಇಲ್ಲಿ ನೋಡ್ತಿರುವಂತದ್ದು ಇದು ಕೊನೆಯ ನ್ಯಾಯ ತೀರ್ಪು. ಇದು ಬೆಳ್ಳಗಿರುವ ಮಹಾಸಿಂಹಾಸನದಿಂದ ಉಂಟಾಗುವಂತ ಒಂದು ನ್ಯಾಯ ತೀರ್ಪು. ಇದರ ಕುರಿತಾಗಿ ನಾನಾ ವಿಧವಾದ ಗ್ರಹಿಕೆ ನಮಗೆ ಅವಶ್ಯ. ಮೊದಲಿಗೆ ನಾವು ಗಮನಿಸೋಣ, ಯೇಸು ಕ್ರಿಸ್ತನು ತಾನೇ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಆತನು ಏನನ್ನ ಹೇಳಿಕೊಳ್ತಾನೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ನಾವು ಬರುವಾಗ ಯೇಸು ಕ್ರಿಸ್ತನು ಹೀಗೆ ತನ್ನ ಕುರಿತು ಹೇಳಿಕೊಳ್ತಾನೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 22ನೇ ವಚನದಲ್ಲಿ ಹೀಗೆ ಓದ್ತೇವೆ: ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಇದನ್ನ ನೇರವಾಗಿ ಯೇಸು ಕ್ರಿಸ್ತನು ತನ್ನ ಕುರಿತು ಹೇಳಿಕೊಳ್ಳುವಂತ ವಿಷಯ. ತಿರುಗಿ ಮತ್ತೆ 27ನೇ ವಚನಕ್ಕೆ ನಾವು ಬರುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ: ಮತ್ತು ಮಗನು ಮನುಷ್ಯಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಹಾಗಾದ್ರೆ ತೀರ್ಪು ಮಾಡುವಂತ ಅಧಿಕಾರ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದಾನೆ. ಮುಂದುವರಿಯೋಣ. ಇಲ್ಲಿ ಯೇಸು ಕ್ರಿಸ್ತನು ಇದೇ ವಾಕ್ಯ ಭಾಗದಲ್ಲಿ ಮತ್ತೊಂದನ್ನ ಪ್ರಾಮುಖ್ಯವಾಗಿ ಹೇಳ್ತಾನೆ. ಏನು? 28 ಮತ್ತು 29ನೇ ವಚನಕ್ಕೆ ನಾವು ಬರೋಣ. ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. 29ನೇ ವಚನ: ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಹಾಗಾದ್ರೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ, ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಎನ್ನುವಂತ ಮಾತನ್ನ 20ನೇ ಅಧ್ಯಾಯದ ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ಗಮನಿಸಿದ್ರೆ ಅಲ್ಲಿ 5ನೇ ವಚನಕ್ಕೆ ಬರುವಾಗ 4ನೇ ವಚನದಲ್ಲಿ ಒಂದು ಗುಂಪು ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡುವುದಕ್ಕಾಗಿ ಎದ್ದೇಳ್ತದೆ. ಅವರು ಅದನ್ನ ಪ್ರಥಮ ಪುನರುತ್ಥಾನ ಎಂಬುದಾಗಿ ಇಲ್ಲಿ 20ನೇ ಅಧ್ಯಾಯದ 6ನೇ ವಚನದಲ್ಲಿ ಹೇಳಲಾಗಿದೆ. ಆದ್ರೆ 5ನೇ ವಚನ ಹೀಗೆ ಹೇಳ್ತದೆ: ಮಿಕ್ಕ ಸತ್ತವರು ಆ 1000 ವರ್ಷ ತಿರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಹಾಗಾದ್ರೆ ಮಿಕ್ಕ ಸತ್ತವರು 1000 ವರ್ಷ ತಿರುವ ತನಕ ಏಳಲಿಲ್ಲ ಎಂಬುದಾಗಿ ಹೇಳುವಾಗ, ಹಾಗಾದ್ರೆ ಜೀವಕ್ಕಾಗಿ ಪುನರುತ್ಥಾನವಾಗುವರು ಕ್ರಿಸ್ತನ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಮೊದಲೇ ಅವರು ಜೀವಕ್ಕಾಗಿ ಪುನರುತ್ಥಾನವಾಗಿ ಎದ್ದೇಳುವವರು. ಮಿಕ್ಕ ಸತ್ತವರು ಎಂಬುದಾಗಿ ಹೇಳುವಾಗ ನ್ಯಾಯ ತೀರ್ಪಿಗೊಳಗಾಗುವಂತ ಇನ್ನೊಂದು ಭಾಗವಿದೆ. ಅವರು ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಮುಗಿದ ನಂತರ ಅವರಿಗೆ ನ್ಯಾಯ ತೀರ್ಪಿಗಾಗಿ ಪುನರುತ್ಥಾನವಾಗ್ತದೆ. ಹಾಗಾಗಿ ಘಟನೆಯಲ್ಲಿ ವಿವರಿಸಿದ ನಂತರ 20ನೇ ಅಧ್ಯಾಯದಲ್ಲಿ 11ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ. ಅಲ್ಲಿ ಯೇಸು ಕ್ರಿಸ್ತನ ನ್ಯಾಯ ತೀರಿಸುವುದಕ್ಕಾಗಿ ಬಿಳಿ ಸಿಂಹಾಸನದ ಮೇಲೆ ಆತನು ಅಥವಾ ಬೆಳ್ಳಗಿರುವ ಮಹಾಸಿಂಹಾಸನದ ಮೇಲೆ ಆತನು ಕಾಣಿಸಿಕೊಳ್ತಾನೆ. ಇಲ್ಲಿಯ ಸಂಗತಿ ನಮಗೆ ಅರ್ಥವಾಗ್ಲಿ, ನ್ಯಾಯ ತೀರ್ಪು ಎನ್ನುವಾಗ ಅದು ಮಹಾಕೋಪ, ದೇವರ ಮಹಾಕೋಪ.
ಮಹಾರೌದ್ರ, ದೇವರ ಉಗ್ರ ಕೋಪ. ಆ ಕೋಪದ ತೀವ್ರತೆಗೆ ಏನಾಗ್ತದೆ ಅಲ್ಲಿ ಬರ್ತದೆ 11ನೇ ವಚನದಲ್ಲಿ, ಆತನ ಎದುರಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇಲ್ಲಿ ಕೆಲವು ಪ್ರಶ್ನೆಗಳೊಂದಿಗೆ ನಾವು ನೋಡಬಹುದು. ಭೂಮಿಯೂ ಇಲ್ಲ, ಆಕಾಶವೂ ಇಲ್ಲ, ಹಾಗಾದರೆ ನ್ಯಾಯ ತೀರ್ಪಿಗಾಗಿ ಆತನ ಮುಂದೆ ನಿಲ್ಲತಕ್ಕವರು ಎಲ್ಲಿ ನಿಲ್ತಾರೆ? ಇದಕ್ಕೆ ನಾವು ಯಾವ ವಿಧದಲ್ಲಿ ವಿಚಲಿತರಾಗೋದು ಬೇಡ. ಪ್ರತಿಯೊಂದು ಆಕಾಶ ಕಾಯಗಳನ್ನ ಯಾವುದ್ರ ಮೇಲೆಯೂ ನಿಲ್ಲಿಸದೆ ಅದನ್ನ ಆಕಾಶದಲ್ಲಿ ತೇಲಾಡುವ ಹಾಗೆ ಅಥವಾ ಅವುಗಳು ಅದರ ದೇವರು ನಿಗದಿ ಮಾಡಿದ ಸ್ಥಳದಲ್ಲಿ ಪಥದಲ್ಲಿ ಅವುಗಳು ಇರುವಂತೆ ಮಾಡಿದಂತ ದೇವರು, ಆತನಿಗೆ ಇದು ಸಹ ಸುಲಭವೇ. ಆತನು ಭೂಮಿ ಇಲ್ಲದೆ ಆಕಾಶ ಇಲ್ಲದೆ ತಾನು ನ್ಯಾಯ ತೀರಿಸಬೇಕಾದ ಜನರನ್ನ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಆತನು ಶಕ್ತನಾಗಿದ್ದ. ಇರಲಿ, ಇದರ ಕುರಿತು ಅನೇಕ ವಿವರಣೆಗಳನ್ನ ಕೊಡ್ಲಿಕ್ಕೆ ಆಗ್ತದೆ. ಇಷ್ಟಕ್ಕೆ ನಾನು ಅದನ್ನು ಮೊಟಕುಗೊಳಿಸ್ತೇನೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಭಾಗಕ್ಕೆ ನಾವು ಹೋಗೋಣ. ಇದೊಂದು ಭಕ್ತ ಜನರಿಗೆ ಬಹಳ ನಿರೀಕ್ಷೆ ಉಂಟು ಮಾಡುವಂತಹ ಒಂದು ವಾಕ್ಯದ ಭಾಗ. ಇಲ್ಲಿ ಯೂದನ ಪತ್ರಿಕೆಯಲ್ಲಿ 24ನೇ ವಚನಕ್ಕೆ ಬರುವಾಗ, ಯೂದನ ಪತ್ರಿಕೆ 24ನೇ ವಚನಕ್ಕೆ ಬರುವಾಗ ಅಲ್ಲಿ ಒಂದೇ ಅಧ್ಯಾಯ ಇದೆ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ಕರ್ತನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲಾ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಮುಖ್ಯವಾಗಿ 24ನೇ ವಚನ ಏನ್ ಹೇಳ್ತದೆ? 24ನೇ ವಚನ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ. ಎರಡು ಮಾತುಗಳನ್ನ ತೆಗೆದುಕೊಳ್ಳೋಣ. ಮೊದಲನೇ ಮಾತು ಹೇಳ್ತದೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ. ಯಾವಾಗ ಈ ಮಾತು ಯಾವಾಗ ಅನ್ವಯವಾಗ್ತದೆ ಅಂದ್ರೆ, ಈಗ ನಾವು ಜೀವಿಸ್ತಿರುವಂತ ಕಾಲದಲ್ಲಿ ನಾನಾ ಶೋಧನೆ ಹೋರಾಟಗಳ ನಡುವೆ ಹಾದು ಹೋಗುತ್ತಿರುವಾಗ ದೇವರು ನಮ್ಮನ್ನ ಎಡವಿ ಬೀಳದಂತೆ ಕಾಪಾಡುವುದಕ್ಕೆ ಈಗ ಶಕ್ತನಾಗಿದ್ದಾನೆ. ನಾವು ಎಡುವ ಸಂದರ್ಭ ಸಾಕಷ್ಟಿದೆ ಪ್ರತಿದಿನ, ಆದ್ರೂ ಆತನು ನಾವು ಶೋಧನೆಗೆ ಬೀಳುವ ಸಂದರ್ಭದಲ್ಲಿ ನಮ್ಮನ್ನು ತಪ್ಪಿಸಿ ಕಾಪಾಡ್ತಿದ್ದ. ನಂತರದಲ್ಲಿ ಬರ್ತದೆ, ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸತಕ್ಕೂ. ಏನಿದ್ರ ಅರ್ಥ? ಇಲ್ಲಿ ಒಂದು ಪದವನ್ನು ತೆಗೆದುಕೊಳ್ಳೋಣ. ಆತನ ಪ್ರಭಾವದ ಸಮಕ್ಷಮದಲ್ಲಿ ನಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸ್ತಾನೆ. ಇದರ ಅರ್ಥ, ನಿರ್ದೋಷಿಗಳಾಗಿ ನಾವು ನಿಲ್ಲಬೇಕಾದ್ರೆ ಯಾರ ಎದುರು? ನ್ಯಾಯಾಧಿಪತಿ ಎದುರು. ಹಾಗೂ ಯೇಸು ಕ್ರಿಸ್ತನು ಸಕಲ ಮನುಕುಲಕ್ಕೆ ನ್ಯಾಯಾಧೀಶನಾಗಿ, ನ್ಯಾಯಾಧಿಪತಿಯಾಗಿ, ಸರ್ವಲೋಕಕ್ಕೆ ನ್ಯಾಯ ತೀರಿಸುವನಾಗಿ ಆ ಬೆಳ್ಳಗಿರೋ ಮಹಾಸಿಂಹಾಸನದಲ್ಲಿ ಕುಳಿತಾಗ ಆತನ ಎದುರು ನಮ್ಮನ್ನ ನಿರ್ದೋಷಿಗಳನ್ನಾಗಿ ನಿಲ್ಲಿಸುವ ದೇವರು ಆತನು. ಆ ದಿನ ಎಲ್ಲರ ಎದೆ ಬಡಕೊಳ್ಳುವಷ್ಟು ಅವರು ಹೆದರಿಕೊಂಡಿರುವಾಗ ಸಮಸ್ತ ಜನರು ಕ್ರಿಸ್ತನನ್ನ ನಂಬಿ ಆತನನ್ನು ಸನ್ಮಾನಿಸಿದಂತಹ ಒಂದು ಕೂಟ ಹರ್ಷದೊಡನೆ ಆತನ ಎದುರು ನಿಲ್ಲುವುದಕ್ಕೆ ಆತನ ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ರೋಮ 8:1 ಬಹಳ ಪ್ರಾಮುಖ್ಯವಾದ ವಚನ. ಅದು ಹೇಳ್ತದೆ, ಪ್ರಾಮುಖ್ಯವಾದ ವಚನ ಸರಿ, ಅದ್ರ ಜೊತೆ ಅದು ಬಹಳ ಆದರಣೀಯ ವಚನ. ಅದು ಹೀಗೆ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇನ್ನು ಯೇಸು ಕ್ರಿಸ್ತನಲ್ಲಿ ಇರುವುದಾದರೆ, ಯೇಸು ಕ್ರಿಸ್ತನ ಸನ್ಮಾನಿಸಿದಾದರೆ, ದೇವರು ನಿನ್ನನ್ನ ನಂಬಿದ ಆ ಯೇಸು ಕ್ರಿಸ್ತನ ನಂಬಿದ ಕೂಡಲೇ ನಿನ್ನನ್ನು ಅಪರಾಧಿ ಎನ್ನುವಂತ ಪಟ್ಟಿಯಲ್ಲಿ ಹಾಕದೆ ನಿನ್ನನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುವಂತ ತೀರ್ಮಾನದಿಂದ ತಪ್ಪಿಸಿ ನಿನ್ನನ್ನು ನಿರ್ದೋಷಿಯನ್ನಾಗಿ, ಪರಿಶುದ್ಧನನ್ನಾಗಿ, ನಿಷ್ಕಳಂಕನನ್ನಾಗಿ ನಿನ್ನನ್ನು ಆತ ನಿಲ್ಲಿಸ್ತಾನೆ. ಹಾಗಾಗಿ ಯೇಸು ಕ್ರಿಸ್ತನಿಗೆ ನಾವು ನಮ್ಮ ಹೃದಯವನ್ನು ಒಪ್ಪಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಕಾರಣ, ಈ ನ್ಯಾಯ ತೀರ್ಪಿನಿಂದ ನಾವು ತಪ್ಪಿಸಿಕೊಳ್ಬೇಕು, ಅದುವೇ ರಕ್ಷಣೆ. ಹಾಗಾಗಿ ಆತನು ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಲ್ಲಿಸ್ತಾನೆ. ಮತ್ತಾಯ 25 ನಾವು ಓದ್ತೇವೆ, ಯೇಸು ಮನುಷ್ಯಕುಮಾರನು ಆತನು ಸಿಂಹಾಸನದಲ್ಲಿ ನ್ಯಾಯ ತೀರಿಸುವುದಕ್ಕಾಗಿ ನಿಲ್ಲುವಾಗ ತನ್ನ ಬಲಗಡೆಯಲ್ಲಿ ಒಂದು ಗುಂಪು, ಎಡಗಡೆಯಲ್ಲಿ ಒಂದು ಗುಂಪು, ಬಲಗಡೆ ಕುರುಬನು ಕುರಿಗಳನ್ನ ಬಲಗಡೆ, ಎಡಗಡೆ ಮೇಕೆಗಳನ್ನ ಅಥವಾ ಆಡನ್ನು ಬೇರೆ ಬೇರೆ ಮಾಡುವ ವಿಧದಲ್ಲಿ ಆತನು ರಕ್ಷಣೆ ಹೊಂದಿದ ಗುಂಪನ್ನ ತನ್ನ ಬಲಗಡೆಗೂ, ಶಪಿಸಲ್ಪಟ್ಟ ಗುಂಪನ್ನ ತನ್ನ ಎಡಗಡೆಗೂ ನಿಲ್ಲಿಸಿ ಆತ ನ್ಯಾಯ ತೀರಿಸಲಿಕ್ಕಿದ್ದ. ಹಾಗಾದ್ರೆ ಅಷ್ಟೊಡನೆ ನಿಲ್ಲುವಂತ ಗುಂಪು ಯಾವುದು? ನಿರ್ದೋಷಿಗಳಾಗಿ ನಿಲ್ಲುವ ಗುಂಪು ಯಾವುದು? ಆತನ ಬಲಗಡೆಯಲ್ಲಿ ಕುರಿಗಳ ಹಾಗೆ ನಿಲ್ಲತಕ್ಕವರು, ನಿರ್ದೋಷಿಗಳಾಗಿ ನಿಲ್ಲತಕ್ಕವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಮಹಾಕೋಪ ಬರ್ಲಿಕ್ಕಿದೆ. ಅದೇ ಯೇಸು ಕ್ರಿಸ್ತನ ಮೂಲಕ ಕಂಡು ಬರ್ಲಿಕ್ಕಿದೆ. ನ್ಯಾಯ ತೀರ್ಪು ಎಂಬುದು ಇದ್ದೇ ಇದೆ. ಆ ದಿನ ಪ್ರಪಂಚದ ಮೊದಲನೇ ಮನುಷ್ಯನು ಮೊದಲುಗೊಂಡು ನಾಳೆ ಹುಟ್ಟುವಂತ ಕೊನೆಯ ಮಗುವಿನ ತನಕ ಎಲ್ಲರೂ ಬಂದು ನಿಲ್ಬೇಕಾಗ್ತದೆ. ಆ ದಿನ ರಕ್ಷಣೆ ಹೊಂದಿದ ಗುಂಪಿನಲ್ಲಿ ನಾವು ಸೇರುವವರಾಗಿ ನಿಲ್ಲಲೇಬೇಕಾಗ್ತದೆ. ಅದಕ್ಕೆ ಆ ಕಾರಣದಿಂದಲೇ ದೇವರು ಇವೆಲ್ಲವನ್ನ ಸತ್ಯವೇದ ಹೆಚ್ಚು ಪ್ರತಿ ಪುಸ್ತಕದಲ್ಲಿ ಇವುಗಳನ್ನ ಮಾತನಾಡಿದ್ದಾನೆ. ಆದಿ ಕಾರಣದಿಂದಲೇ ದೇವರು ಮಾತನಾಡಿದ್ದಾನೆ. ನಮ್ಮನ್ನ ಇದಕ್ಕಾಗಿ ಸಿದ್ಧಪಡಿಸಿಕೊಂಡು ನಮ್ಮನ್ನು ಒಪ್ಪಿಸಿಕೊಡ್ಲೇಬೇಕು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಮಹಾಗಣವುಳ್ಳ ನಾಮಕ್ಕೆ ಸ್ತೋತ್ರ. ಈಗ ನಿನ್ನ ಮುಂದೆ ನಾವು ತಗ್ಗಿಸಿಕೊಳ್ತೇವೆ, ನಿನ್ನನ್ನು ಆರಾಧಿಸ್ತೇವೆ, ನಿನ್ನನ್ನು ಘನಪಡಿಸ್ತೇವೆ. ಓ ಮಹಾಕೃಪೆಯ ಪರಲೋಕ ತಂದೆ, ಈ ಸಮಯದಲ್ಲಿ ನೀನು ನ್ಯಾಯಾಧಿಪತಿಯಾಗಿ ನಿಲ್ಲಕ್ಕಿದ್ದಿ ಕರ್ತನೆ. ಬೆಳ್ಳಗಿರೋ ಮಹಾಸಿಂಹಾಸದಲ್ಲಿ ನೀನು ಕರ್ತನೆ ಅದನ್ನ ಕಾಣಿಸಿಕೊಳ್ಳಿಕ್ಕಿದ್ದಿ. ದೇವರ ಮಹಾಕೋಪದಿಂದ ನೀನು ಕುಡಿದವನಾಗಿರುತ್ತೆ. ನಿನ್ನ ಮುಂದೆ ಭೂಮಿ ಆಕಾಶಗಳು ನಿಲ್ಲಲಿಕ್ಕೆ ಸಾಧ್ಯವಿಲ್ಲದೆ ಓಡಿ ಹೋಗ್ತದೆ ಸ್ವಾಮಿ. ನೀನು ನಿನ್ನ ಸಿಂಹಾಸದ ಬಲಗಡೆಯಲ್ಲಿ ರಕ್ಷಣೆ ಹೊಂದಿದ ಗುಂಪನ್ನ, ನಿನ್ನ ಸಿಂಹಾಸದ ಎಡಗಡೆಯಲ್ಲಿ ಕರ್ತನೆ ದೇವರಿಂದ ಶಪಿಸಲ್ಪಟ್ಟ ಗುಂಪನ್ನ ನಿಲ್ಲಿಸಿಕೊಳ್ಳುತ್ತಿ. ಕರ್ತನೆ ಬಲಗಡೆಯಲ್ಲಿ ನಿಂತವರು ನಿರ್ದೋಷಿಗಳಾಗಿ ಹರ್ಷದೊಡನೆ ನಿಲ್ಲುವಂತೆ, ಅಪರಾಧ ನಿರ್ಣಯ ಇಲ್ಲದವರಾಗಿ ನಿಲ್ಲುವಂತೆ ನೀನು ಮಾಡಿದ್ದಿ
ಕರ್ತನೆ, ಎಡಗಡೆ ಇರುವವರಿಗೆ ಶಾಪಗ್ರಸ್ತರೆಂಬುದಾಗಿ ನೀನು ಕರೀಲಿಕ್ಕಿದ್ದಿ. ಅವರನ್ನ ಪಿಶಾಚನಿಗೆ, ಅವನ ದೂತರಿಗೆ ಸಿದ್ಧ ಮಾಡಿರುವಂತ ನಿತ್ಯ ಬೆಂಕಿಯೊಳಗೆ ಅವ್ರನ್ನ ತಳ್ಳಿ ಬಿಡ್ಲಿಕ್ಕಿದ್ದಿ ಸ್ವಾಮಿ. ಕರ್ತನೆ, ಆದುದರಿಂದ ನಿನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ರಕ್ಷಣೆ ಹೊಂದಲಿಕ್ಕಾಗುವಂತೆ ಈಗಲೇ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡ್ತೇವೆ. ಆತನ ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೇವೆ ಸ್ವಾಮಿ. ಕರ್ತನಾದ ಯೇಸು ನಮ್ಮ ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಬಾ. ನಮ್ಮನ್ನ ಮುಂದೆ ಬರುವ ದೈವ ಕೋಪದಿಂದಲೂ ಮಹಾ ನ್ಯಾಯ ತೀರ್ಪಿನಿಂದಲೂ ನಮ್ಮ ತಪ್ಪಿಸಿ ಕಾಪಾಡೆಂದು ಬೇಡಿಕೊಳ್ತೇವೆ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಕನಿಕರಿಸಲಿ. ವಂದನೆಗಳು.